ಕಾರ್ತಿಕ್ಸ್ ಪರಮಾತ್ಮ, ಇದುವರೆಗೂ ನನಗೋಸ್ಕರ ನಾನೇನು ಕೇಳಲಿಲ್ಲ. ಮನೆ ಒಡೆದೋಗಿದೆ, ಮತ್ತೆ ನನ್ನ ಕುಟುಂಬನ ಒಂದುಗೂಡಿಸೋ ಚೈತನ್ಯ ನನಗೆ ಕೊಡು ಸ್ವಾಮಿ. ತಾಯಿ ದುರ್ಗಾದೇವಿ, ದುಷ್ಟ ಸಂಹಾರ ನಿನ್ನಿಂದ ಮಾತ್ರ ಸಾಧ್ಯ. ಅವಿವೇಕಿ ಗಂಡನ್ ಕೊಟ್ಟೆ, ನಿನ್ನ ಬೈಲಿಲ್ಲ. ಮಕ್ಕಳು ನನ್ನಿಂದ ದೂರ ಆದರು, ಕಣ್ಣಲ್ಲಿ ನೀರು ಹಾಕಿಲ್ಲ. ಈ ಎಲ್ಲ ನೋವನ್ನು ನಾನು ಸಹಿಸ್ಕೊಂಡಿದ್ದೀನಿ. ಆದರೆ ದಳವಾಯಿ ವಂಶದ ಆಸ್ತಿ ನನ್ನ ಪಾಲಾಗಬೇಕು. ಅಲ್ಲಿ ಮಹಾರಾಣಿ ಥರ ಕೂತು ನಾನು ರಾಜ್ಯಭಾರ ಮಾಡಬೇಕು. ಇನ್ನು ನನ್ನ ಸಹನೆನ ಪರೀಕ್ಷೆ ಮಾಡಬೇಡ ತಾಯಿ, ಪರೀಕ್ಷೆ ಮಾಡಬೇಡ. ನನಗೆ ಪ್ರಸಾದ ಕೊಡೋದಕ್ಕೆ ನೀನು ತಯಾರಾಗು. ನಿನಗೆ ಬಲಿ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ದೇವ್ರೆ, ಹಣ ಹೆಸರು ಯಾವುದಕ್ಕೂ ಅಪ್ಲಿಕೇಶನ್ ಹಾಕ್ತಿಲ್ಲ. 10 ಸಂಬಂಧಗಳಿರೋ ಮನೆ ಬೇಕು. ಆ ಮನೆಗೆ ನಾನು ಸೊಸೆ ಥರ ಹೋದರೂ ಮಗಳಾಗಿರಬೇಕು. ನೀನು ನನ್ನನ್ನು ಔಟ್ಡೇಟೆಡ್ ಅಂದ್ಕೊಂಡ್ರೂ ಪರವಾಗಿಲ್ಲ. ಅತ್ತೆ, ಮಾವ, ಬಾವ, ಮೈದ್ನ, ನಾದ್ನಿ, ಓರ್ಗಿತ್ತಿ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜಿ, ತಾತ, ಹೀಗೆ ಎಲ್ಲರೂ ಅನ್ಯೋನ್ಯವಾಗಿರೋ ಕುಟುಂಬಕ್ಕೆ ನನ್ನನ್ನು ಕಳಿಸು. ನಮಸ್ಕಾರ ಲಕ್ಷ್ಮೀಪತಿ ಅವರೇ. ನಮಸ್ಕಾರ. ಏನ್ರಿ ಇದು, ನಿಮ್ಮ ಹೆಸರು ಒಂದು ನಮೂನೆ ಐತಿ ಬಿಡ್ರಿ. ಲಕ್ಷ್ಮೀಪತಿ ಅಂತ ಇಟ್ಕೊಳ್ಳೋ ಬದಲು ನಾರಾಯಣ ಅಂತ ಡೈರೆಕ್ಟ್ ಆಗಿ ಇಟ್ಕೋಬೇಕಾಗಿತ್ತು. ಏನದು ಲಕ್ಷ್ಮೀಪತಿ ಅಂತ? ಮಜಾ ಇಲ್ಲ ಬಿಡ್ರಿ. ಜಾನ್ಕಮ್ಮ, ನಾನು ಬಂದದ್ದು ನಿಮ್ಮ ಮೇಡಮ್ನವ್ರು ನೋಡೋದಕ್ಕೆ. ಇದಾರ? ನಾ ಏನ್ ನನ್ನ ನೋಡಕ್ ಬಂದಿರಿ ಅಂತ ಹೇಳಿದ್ನೆ. ಅದಾರ ನೋಡ್ರಿ, ಬರ್ರಿ ಬರ್ರಿ ಬರ್ರಿ. ನೋಡಲ್ಲ, ಪುಸ್ತಕದೊಳಗೆ ಸೇರ್ಕೊಂಡ್ಬಿಟ್ಟಾರ ನೋಡ್ರಿ. ಜಾನ್ಕಮ್ಮ, ನಿಮ್ಮ ಮೇಡಮ್ನವ್ರ ಹತ್ರ ನಾನು ಸ್ವಲ್ಪ ಪರ್ಸನಲ್ ವಿಚಾರ ಮಾತಾಡೋದಿದೆ. ಮಾತಾಡ್ರಿ ಮಾತಾಡ್ರಿ, ಯಾರು ಬೇಡ ಅಂತಾರೆ, ಮಾತಾಡ್ರಿ. ನಾನು ಹೇಳಿದ್ದು ನಾವು ಮಾತಾಡಬೇಕಾದ್ರೆ ನೀವು ಇಲ್ಲಿ ಇರಬಾರ್ದು ಅಂತ. ಓಹೋ, ಹಂಗೆ ಹೇಳ್ರಿ. ಮತ್ತೆ ಆತ್ ಬಿಡ್ರಿ, ನಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಅಮ್ಮವ್ರ ಜೊತೆಗೆ ಮಾತಾಡ್ಬೇಕಾ, ಅವ್ರನ್ನ ಅಳಿಸ್ಬಾರ್ದು. ಮತ್ತ ಏನೋ ಅವರ ಈ ಕಪ್ಪು ಆ ಕಾಕಿ ನಮ್ಮ ಮನೆಗೆ ಬಂದ್ರೆ ನನಗೊಂದು ಚೂರಿ ಇಷ್ಟ ಇಲ್ಲ ನೋಡ್ರಿ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಏನಂತೆ ಅವಳು? ಮಾತಾಡ್ತಾಳೆ ಅಯ್ಯಮ್ಮ. ಪಾಪ ನಾನು ಮಾತಾಡಿದ ಅಯ್ಯಮ್ಮನಿಗೆ ಬೇಜಾರಾಯ್ತೋ ಏನೋ. ಚ ಹಾಗೇನಿಲ್ಲ, ನೀವು ಇಲ್ಲಿಗೆ ಬರಬೇಡ ಅಂದಿದ್ದಕ್ಕ. ಅವಳು ತುಂಬ ಮಾತಾಡ್ತಾಳೆ, ಆದರೆ ಮನಸ್ಸು ಮಾತ್ರ ಭಾಳ ಮೃದು. ಅದು ಸರಿ, ನೀವೇನು ಹೇಳೋಕೆ ಬಂದ್ರಿ? ಮೇಡಮ್ನವರೇ, ನಾನು ಸುತ್ತಿ ಬಳಸಿ ಮಾತಾಡೋದಿಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿಮ್ಮ ಕಂಪ್ನಿ ಆಡಿಟರು 2013 ಮತ್ತು 2014 ಆಡಿಟ್ ರಿಪೋರ್ಟ್ ಕಳಿಸಿದ್ದಾರೆ. ಅದರ ಪ್ರಕಾರ ನಿಮ್ಮ ಕಂಪ್ನಿಯ ಟೋಟಲ್ ಅಸೆಟ್ಟಿಗ 196 ಕೋಟಿ. ದಳವಾಯಿ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ರವರ ಆದಾಯ ಕಳೆದ ವರ್ಷಕ್ಕಿಂತ ಈ ವರ್ಷ 6% ಜಾಸ್ತಿ ಆಗಿದೆ. ಮತ್ತು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ,
ಅದರಿಂದ ಬಂದ ರಿಟರ್ನ್ಸು 33,04,00,000. ಮತ್ತು ನೀವು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರಲ್ಲ ಅದರಿಂದ ಬಂದ ಲಾಭ. ಲಾಯರ್ ಸಾಹೇಬ್ರೆ, ಸುತ್ತಿ ಬೆಳೆಸಿ ಮಾತಾಡಲ್ಲ ಅಂದ್ರಿ, ಈಗ ಅದನ್ನೇ ಮಾಡ್ತಾ ಇದ್ದೀರಲ್ಲ. ಸರಿ, ಒಟ್ಟು ನನ್ನ ಆಸ್ತಿ 200 ಕೋಟಿ ಇದೆ, ಆದರೆ ಏನೀಗ? ನೀವು ಒಂದು ವಿಲ್ ಮಾಡಿಸ್ಲೇಬೇಕು. ತುಂಬ ದಿನ ಡಿಲೇ ಮಾಡಿದ್ರೆ ಒಳ್ಳೆಯದಾಗೋದಿಲ್ಲ. ಅಂದರೆ ಆಲ್ಮೋಸ್ಟ್ 200 ಕೋಟಿ ಆಸ್ತಿ ಮೇಡಮ್ ನಿಮ್ಮೊಬ್ಬರ ಹೆಸರಲ್ಲೇ ಇದೆ. ನೀವು ವಿಲ್ ಮಾಡದೇ ಇದ್ದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ. ಏನು ನಿಮ್ಮ ಮಾತಿನ ಅರ್ಥ? ನಾನು ಹೋಗ್ಬಿಡ್ತೀನಿ ಅಂತನಾ? ಪರವಾಗಿಲ್ಲ, ಹೇಳಿ. ಮೇಡಮ್ನವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ಯಜಮಾನ್ರ ಕಾಲದಿಂದ ಫ್ಯಾಮಿಲಿ ಲಾಯರು. ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಇರೋ ಕನ್ಸರ್ನಿಂದ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಈ ಸಲ ಆಗಿದ್ದು 3ನೇ ಹಾರ್ಟ್ ಅಟ್ಯಾಕು. ನಿನ್ನೆ ರಾತ್ರಿ ಡಾಕ್ಟ್ರು ಸಹ ನನಗೆ ಫೋನ್ ಮಾಡಿ ಹೇಳಿದ್ರು. ಅಂದರೆ ನಾನು ಸತ್ತೋಗ್ತೀನಿ ಅಂತ ನೀವೆಲ್ಲ ನಿರ್ಧಾರನೇ ಮಾಡಿಬಿಟ್ರಾ? ಏನಂದ್ರು ಡಾಕ್ಟ್ರು? ಏನು ಮುಚ್ಚಿಡ್ತಾ ಇದ್ದೀರಾ ನನ್ನಿಂದ? ನೋಡಿ, ನನಗೆ ಈ ಆಸ್ತಿ ಬೇಡ, ಆಡಂಬರ ಬೇಡ. ನನ್ನ ನಂತರ ಇದೆಲ್ಲ ನನ್ನ ಮಕ್ಕಳಿಗೆ ಹೋಗುತ್ತೆ, ನನ್ನ ಮೊಮ್ಮಕ್ಕಳಿಗೆ ಹೋಗುತ್ತೆ. ಹೋಗಲಿ ಬಿಡಿ. ಸಂಬಂಧಗಳು ಸತ್ತೋಗ್ತಾ ಇದೆಯಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇರೋದು, ನನ್ನ ಬಗ್ಗೆ ಅಲ್ಲ. ನಾನು ಬಿಲ್ಲು ಬರೆಯಲ್ಲ, ಏನೂ ಬರೆಯಲ್ಲ. ಅದೇನು ಮಾಡ್ಕೋತೀರೋ ಮಾಡ್ಕೋ ಹೋಗಿ. ಅವರ ಯಾಕ್ರಿ, ಯಾಕೆ ಕೂತ್ಕೊಡ್ರಿ, ಸಮಾಧಾನ ಮಾಡ್ಕೊಡ್ರಿ. ಅಯ್ಯೋ, ನನ್ನ ಮನೇಲಿ ನಾನು ಕೂಗಾಡೋಕ್ಕೂ ಸ್ವಾತಂತ್ರ್ಯ ಇಲ್ವಾ? ಜಾನ್ಕಮ್ನವರೇ, ಮೇಡಮ್ನವರೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮ ಮನಸ್ಸನ್ನು ನೋಯಿಸಿದ್ದಕ್ಕೆ. ಆದರೆ ಒಂದ್ಸರಿ ಶಾಂತ ಚಿತ್ತರಾಗಿ ಯೋಚನೆ ಮಾಡಿ. ನಿಮ್ಮ ಯಜಮಾನರು ಕಷ್ಟಪಟ್ಟು ಅಷ್ಟೊಂದು ಆಸ್ತಿನ ಸಂಪಾದನೆ ಮಾಡಿದ್ದಾರೆ. ಆ ಆಸ್ತಿ ಸತ್ಪಾತ್ರರಿಗೆ ವಿನಿಯೋಗ ಆಗಬೇಕು ಅನ್ನೋದು ಅವ್ರ ಉದ್ದೇಶವಾಗಿತ್ತು. ತಾವು ಇನ್ನೊಂದ್ಸರಿ ಯೋಚನೆ ಮಾಡಿ ಹೇಳಿ ಕಳಿಸಿ, ನಾನು ಬರ್ತೀನಿ. ಈ ಲಾಯರ್ ಬಂದಾಗ ಅನ್ಕೊಂಡಿನ್ರಿ ಏನು ಬಾರೋ, ಮಾಡ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ಯಾ? ಹೊಡೆದಾಡೋದು, ಬಡ್ದಾಡೋದು, ಸುಳ್ಳು ಹೇಳೋದು, ಇದನ್ನೇ ಕಲ್ತಿದ್ಯಾ ನಿಮ್ಮ ಅಪ್ಪನ ತರ? ಅಲ್ವೇ, ನಿಮ್ಮಿಬ್ರು ಜಗಳದಲ್ಲಿ ನನ್ ಯಾಕೆ ತರ್ತಿದ್ಯಾ? ಬಾಯ್ ಬಿಡ್ಬೇಡ, ಬಾಯ್ ಬಿಟ್ರೆ ಬರೆ ಹಾಕ್ಬಿಡ್ತೀನಿ. ಬೇಡ ಅಂದಿದ್ನೆ ಮಾಡ್ತೀಯಲ್ಲೋ ನಿಮ್ಮ ಅಪ್ಪನ ತರ. ಅಮ್ಮ ಪ್ಲೀಸ್ ಹೊಡಿಬೇಡ ಅಮ್ಮ. ಲೇ ಯಾಕೆ ಹೀಗಾಡ್ತಿದ್ಯಾ? ಮಗು ಕಣೆ ಅದು, ರಾಕ್ಷಸಿ ತರ ಆಡ್ತಿದ್ಯಲ್ಲ. ಈಗ್ಲಿಂದಾನೆ ಬರೀ ಕೆಟ್ಟ ಬುದ್ಧಿಗಳನ್ನೇ ಕಲ್ತಿದ್ದಾನೆ. ದೊಡ್ಡವನಾದ್ಮೇಲೆ ತೇಟ್ ಅವ್ರ ಅಪ್ಪನ ತರಾನೇ ಆಗೋ ಲಕ್ಷಣಗಳೆಲ್ಲ ಇವೆ. ನಾನು ಊಟ ಮಾಡೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಊಟಕ್ಕೆ ಹಾಕಿ ಅಂತ ಇರ್ಬೇಡ. ದಿನ ಅವನು ಮುಂದೆ ನನ್ನ ಆಡ್ಕೋತಾ ಇದ್ರೆ ನಾಳೆ ಮರ್ಯಾದೆ ಕೊಡ್ತಾನೇನೆ ಅವ್ನು ನಂಗೆ. ಬಂತೀನಿ, ನಾಳೆ ಅದನ್ನು ಅಂತೀರಾ. ಹೆಂಡತಿ ಊಟಕ್ಕೆ ಹಾಕ್ಬಿಟ್ಟು ಅಂತ ಇದ್ಲು ಅಂತ ನಾಳೆ ತವ್ರ ಮನೇಲಿ ಹೋಗಿ ಕಂಪ್ಲೇಂಟ್ ಹೇಳ್ತೀರಾ. ಬೇಡ, ನೀವು ನೆಮ್ಮದಿಯಾಗಿ ತಿನ್ನಿ. ದುಡ್ಡು ತಂದು ಹಾಕೋದಷ್ಟೇ ನಮ್ ಕೆಲಸ ತಾನೆ. ಹೌದು ರೀ, ನಾನ್ ತಿನ್ನಕ್ಕೆ ಅಂತಾನೆ ಹುಟ್ಟಿರೋದು. ದುಡ್ಡು ತಂದು ಹಾಕೋದು ನಿಮ್ ಕರ್ತವ್ಯ. ನೀವೇನು ದಯೆ ತೋರಿಸ್ತಿಲ್ಲ. ಮುಚ್ಚೆ ಬಾಯ್ನ. ಆಫೀಸ್ಗೆ ಹೋಗ್ಬೇಕಾದ್ರೆ ಈ ಟೆನ್ಷನ್ ಎಲ್ಲ ಹೊತ್ಕೊಂಡು ಹೋಗಕ್ ಆಗಲ್ಲ ನನ್ಗೆ. ನಾನು ಹೊಡ್ಕೋಬೇಕು. ಹೋಗಿ ನಿನ್ನಂತ ಸಂಸ್ಕಾರ ಇಲ್ದಿರೋಳನ್ನ ಕಟ್ಕೊಂಡಿದ್ದಕ್ಕೆ. ಅಡ್ಕಾಸಿನೇ ಅನ್ಕೊಳ್ಳಿ, ನನ್ನನ್ನು ಯಾಕೆ ಮದ್ವೆ ಆದ್ರಿ? ಸರಿ, ಈಗ ನಿಮ್ ವಿಷಯಕ್ಕೆ ಬರೋಣ. ನೀವು ಬೊಗಳೆ ಬಿಟ್ರಿ. ನಮ್ಮಪ್ಪ ರಾಜರತ್ನ ದಳವಾಯಿ, ಕೋಟ್ಯಾಧೀಶ್ವರ, ದಳವಾಯಿ ವಂಶ ಅಂತ ಎಲ್ಲ ಇಂಥ ಕಿತ್ತೋಗಿರೋ ಫ್ಯಾಮಿಲಿ ಅಂತ ಹೇಳ್ಕೊಂಡಿದ್ರೆ ನಿಮ್ಮನ್ ಯಾರ್ರೀ ಲವ್ ಮಾಡ್ತಾ ಇದ್ರು? ನೀನು ರೀಲ್ ಸುತ್ತದೆ, ಸುಳ್ಳು ಸರ್ಟಿಫಿಕೇಟ್ ಕೊಟ್ಟು ನರ್ಸ್ ಕೆಲಸ ಗಿಟ್ಟಿಸ್ಕೊಂಡು ಡಾಕ್ಟರ್ ಆಗ್ತೀನಿ ಅಂತ ದೊಡ್ಡದಾಗಿ ರೈಲ್ ಹತ್ತಿಸ್ದೆ. ಅಲ್ಲಿಗಲ್ಲಿಗೆ ಸರಿ ಹೋಯ್ತಲ್ಲ. ಅನ್ಯಾಯಕ್ಕೆ ಅನ್ಯಾಯ. ನೀವು ಮಹಾ ಸಾಚ ಅಂತ ಹೇಳ್ಕೋಬೇಡಿ. ಮದ್ವೆ ಆಗಿ ಮಗು ಆದ್ಮೇಲೆ ಈ ತರ ಆಡ್ತಾ ಇದ್ದೀರಲ್ಲ, ನೀವೆಂತ ಗಂಡಸ್ರಿ? ಛೀ, ನಿನ್ ಜೊತೆ ಮಾತಾಡೋದಕ್ಕೆ ನಂಗೆ ಅಸಹ್ಯ ಅಂತ ಅನಿಸ್ತಾ ಇದೆ. ನಿಮ್ ಜೊತೆ ಸಂಸಾರ ಮಾಡ್ತಿರೋದೇ ಅಸಹ್ಯ ನನಗೆ.
ದೊಡ್ಡದಾಗಿ ದುಡಿತೀನಿ ಅಂತ ಹೇಳ್ಕೊತಿದ್ದೀರಲ್ಲ, ನೀವು ದುಡಿಯೋದು ಕೈಗೆ ಬಾಯಿಗೆ ಸಾಕಾಗ್ತಾ ಇಲ್ಲ. ಬಿಟ್ಟು ಬಿಡು, ಇರುವಂತ ಯಾರು ಹೇಳಿದ್ದು? ಹೋಗು ನಿನ್ ದಾರಿ ನೀನ್ ನೋಡ್ಕೊಂಡು. ಬಿಟ್ಟು ಹೋಗ್ತೀನಿ, ಮೇಂಟೆನೆನ್ಸ್ಗೆ ಅಂತ ಇಷ್ಟು ದುಡ್ಡು ಬಿಸಾಕಿ. ಓಹೋ, ದುಡ್ಡು ಕೊಟ್ಬಿಟ್ರೆ ಹೊಟ್ಟೋಗ್ಬಿಡ್ತ್ಯಾ? ಹಾಗಾದ್ರೆ ನೀನು ಪ್ರೀತಿ ಮಾಡಿದ್ದು, ಮದುವೆ ಮಾಡ್ಕೊಂಡಿದ್ದು ಎಲ್ಲ ಸುಳ್ಳೆ. ನೀನು ಹೋಗ್ತೀಯ ಅನ್ನೋದಾದ್ರೆ ಸಾಲ ಸೋಲ ಮಾಡಾದ್ರೂ ಸರಿ ನಿನಗೆ ತಂದು ಬಿಸಾಕ್ತೀನಿ. ಹೋಗ್ತಾ ಇರು. ಹೋಗ್ತೀನಿ. ಯಾವ ಊಳಿಗೆ ಬೇಕು ಈ ದರಿದ್ರ ಸಂಸಾರ? ನೋಡು, ಸಮಾಧಾನದಿಂದ ಹೇಳ್ತಾ ಇದ್ದೀನಿ. ದಿನ ಬೆಳಗಾದ್ರೆ ಈ ಜಗಳ ಕದನ ಸಾಕಾಗಿ ಹೋಗಿದೆ ನನ್ಗೆ. ನನಗೂ ಏನು ಸಂಭ್ರಮ ಇಲ್ಲ. ಅಯ್ಯೋ, ಪೂರ್ತಿ ಹೇಳೋದನ್ನ ಕೇಳಿಸ್ಕೊ ಮಹಾತಾಯಿ. ಹೀಗೆ ಕಿತ್ತಾಡ್ಕೊಂಡು ಒಟ್ಟಿಗೆ ಇರೋ ಅನಿವಾರ್ಯ ಏನಿದೆ? ದೂರ ಆಗ್ಬಿಡೋಣ ಕಾನೂನು ಪ್ರಕಾರ. ಅಂದ್ರೆ ಡೈವೋರ್ಸ? ಬೇಕಾದ ಅರ್ಥ ಆಗ್ಲಿಲ್ಲ, ಇದು ಅರ್ಥ ಆಗೇ ಬಿಡ್ತು ನೋಡು. ಹಾಳಾಗೋಗ್ಲಿ, ಡೈವರ್ಸ್ ತಗೊಂಡ್ಬಿಡೋಣ. ನಮ್ಮಮ್ಮ ಬಾಯ್ ಬಡ್ಕೋತಾಳೆ, ನಿಮ್ಮಮ್ಮ ಖುಷಿ ಪಡ್ತಾರೆ. ಥ್ಯಾಂಕ್ಸ್. ಅಮ್ಮ, ಡೈವರ್ಸ್ ಅಂತಾರೆ ಏನಮ್ಮ? ದೇವ್ರ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ ಅಂತ ಹೇಳ್ತಾರೆ. ದೇವ ಇಚ್ಛೆ ನೀವಿನ್ನೂ ಬದುಕಿರಬೇಕು ಅನ್ನೋದಾದರೆ ಈ ಹಾರ್ಟ್ ಅಟ್ಯಾಕ್ ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ನೀವು ಬಿಲ್ ಮಾಡದೇ ಇದ್ದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆ ದೇವರು ನಿಮ್ಮನ್ನು ಪದೇ ಪದೇ ಉಳಿಸಿರೋದು ನೋಡಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಬದಲಾವಣೆ, ಒಂದು ದೊಡ್ಡ ಮಹತ್ತರವಾದ ಘಟನೆ ನಡೆಯಬೇಕು ಅನ್ನೋದು ಅವನಿಗೆ. ಏನಾತ್ರಿ ಅವರ? ಏನಾತ್ರಿ? ಸ್ವಲ್ಪ ಎದೆನೋ ಮಾತ್ರೆ ನೀರು ಕೊಡಮ್ಮ. ಇಂಥ ಹೊತ್ನ್ಯಾಗ ಅವ್ನು ಇರಂಗಿಲ್ಲ ನೋಡ್ರಿ. ಬಾಂಡ್ರಾದ ಸಾಕಾಗೈತೆ ಅವನ ಸಲುವಾಗಿ. ಸುಮ್ಮನೆ ಯಾಕೆ ಅವನು ಬೈತೀಯ? ಅವರೇ ಸಮಾಧಾನ ಆಯ್ತ್ರ? ಜಾನಕಿ, ಮಾತ್ರೆ ನುಂಗಿದ ತಕ್ಷಣ ನೋವು ಕಡಿಮೆ ಆಗೋದು, ಎದೆ ನೋವು ಬಂದ ತಕ್ಷಣ ಸತ್ತೋಗೋದು, ಇದೆಲ್ಲ ಸಿನಿಮಾದಲ್ಲಿ ಸೀರಿಯಲ್ಗಳಲ್ಲಿ ಮಾತ್ರ ಕಣೆ, ನಿಜ ಜೀವನದಲ್ಲ. ಈಗ ನಾ ಏನು ಮಾಡ್ರಿ? ಸ್ವಲ್ಪ ಹೊತ್ತು ನನ್ನ ಹತ್ರ ಕೂತ್ಕೊ, ಮಾತಾಡಿದೆ. ಹೇಯ್, ಲಾಯರ್ ಬಂದಾಗ ನಾನು ಯಾಕೆ ಆ ಕೋಪದಲ್ಲಿ ಮಾತಾಡ್ಬಿಟ್ಟೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಸಾವಿನ ಭಯ ನನ್ನಲ್ಲೇ ಇದೆಯೇನೋ, ನನ್ನ ಗಂಡನ ಕನಸು ನನಸಾಗ್ಬಿಟ್ರೆ ಆಗದೆಲ್ಲ ಹೊರಟೋಗ್ಬೋದೇನೋ.
ನಮ್ಮ ಕುಟುಂಬ ಮತ್ತೆ ಒಂದಾಗುತ್ತಾ ಜಾನಕಿ? ಮಾತಾಡೆ. ಎರಡೂ ನೀವೇ ಹೇಳ್ತೀರಿ ನೋಡ್ರಿ ಅವರ. ಅಲ್ರಿ ನೀವು ಒಬ್ಬರೇ ಒತ್ತಾಡಕತ್ತೀರಿ ನೋಡ್ರಿ. ನಿಮ್ಮ ಮಗಳನ್ನ ಅಳಿಯನ್ನ ದೂರ ಮಾಡಿದ್ಲು ನಿಮ್ಮ ಸೊಸಿ. ನಿಮ್ಮ ಮಗಗ ಮೂಗದಾರ ಹಾಕಿ ಹಿಡ್ಕೊಂಡು ಹೋದ್ಲು. ಅವ್ರಿಗೆ ದೂರ ಆಗಿದ್ದು ಒಂದು ಸ್ವಲ್ಪ ನೋವಿಲ್ರಿ. ಈಗ ನೀವು ಒಬ್ಬರೇ ಒದ್ದಾಡಕತ್ತೀರಿ ನೋಡ್ರಿ. ನನ್ನ ಮಗನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಕಣೆ. ನೋವನ್ನು ನುಂಗ್ಕೊಂಡು ಹೊರಗೆ ನಗ್ತಿರ್ತಾನೆ. ತಮಾಷೆ ಮಾಡೋದ್ರಲ್ಲಿ ಥೇಟ್ ಅವರಪ್ಪನೇ. ಇನ್ನು ಮೃದು ಸ್ವಭಾವದಲ್ಲಿ ನನ್ನ ಮೇಲೆ ಹೋಗ್ಬಿಟ್ಟ. ಯಾರನ್ನೂ ನೋಯಿಸೋಲ್ಲ ಕಣೆ ಅವನು. ಈಗ ಬರೋಬ್ಬರಿ ಆಯ್ತು ನೋಡ್ರಿ. ಅಲ್ರಿ ಎಲ್ಲ ನಾವು ನಮಗ ಇರ್ಲಿ ಅಂತ ಹೇಳ್ತೀರಿ. ಆ ಕಾಂಪಿಟೇಷನ್ನಾಗ ಏನಾರು ಬಿಟ್ಟು ಬಿಟ್ರೆ ಫಸ್ಟ್ ಬರೋದು ನೀವು ನಿಮ್ಮ ಮಗ ಇಬ್ಬರ ನೋಡ್ರಿ. ನೀವು ನೋಡಿದ್ರ ನೋವು ಮರ್ಯಾಕ ಔಷಧಿ ಕುಡಿತೀರಿ. ನಿಮ್ಮ ಮಗ ನೋಡಿದ್ರ ತಗೋತಾರ. ಒಂದು ಫೋನ್ ಮಾಡ್ಬಿಡ್ತೀನಿ ಕಣೆ. ಸರಿ ಅಕ್ಕ. ಹಲೋ ಮೇಡಮ್, ನಾವು NGO ಕಡೆಯಿಂದ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಏನೇ ನೀನು ರೋದ್ನೆ? ಅಕ್ಕ, ಯಾರು ನಾನು ಫಾಲೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಬಚ್ಚಿಟ್ಕೊಂಡು ನಾನು ಫೋಟೋಸ್ ತೆಗಿತಿದ್ದಾರೆ ಅಂತ ಅನ್ಸುತ್ತೆ. ಈ ಫೋಟೋ ತೆಗೆದಾಗ ಫ್ಲಾಶ್ ಆಗುತ್ತಲ್ಲ, ಹಾಗ ಅನ್ನಿಸ್ತಿದೆ. ಆದ್ರೆ ನೋಡಿದ್ರೆ ಯಾರೂ ಕಾಣಿಸ್ತಾ ಇಲ್ಲ. ನೋಡಕ್ ಸಖತ್ತಾಗಿದ್ರೆ ಒಪ್ಕೊಂಡ್ಬಿಡ, ಹೇಳ್ತೀನಿ. ಹಾ, ಅಕಸ್ಮಾತ್ ಅವ್ನು ಸಿಕ್ಕಾಪಟ್ಟೆ ಶ್ರೀಮಂತ ಆಗಿದ್ರೆ ಏನು ಮಾಡ್ತೀಯಾ? ಅಥವಾ ನೀನು ಅನ್ಕೊಂಡಿರೋ ಥರ ತುಂಬ ಕುಟುಂಬದವನು ಅಲ್ಲದೆ ಇದ್ರೆ? ಅಕ್ಕ ಪ್ಲೀಸ್, ಇಲ್ಲೇನು ನಡೀತಿದೆ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ನಾನು ನೋಡ್ತಿರೋದೆಲ್ಲ ನಿಜನಾ ಅಥವಾ ಭ್ರಮೆನ ಏನು ಗೊತ್ತಾಗದೆ ತಲೆ ಕೆಡಿಸ್ಕೊಂಡಿದ್ದೀನಿ. ನಿಂಗೆ ತಮಾಷೆ ಬೇರೆ. ಇದ್ರಲ್ಲಿ ತಲೆ ಕೆಡಿಸ್ಕೊಳ್ಳೋಂಥದ್ದೇನಿದೆ? ನೀನು ನೋಡಕ್ಕೆ ಮುದ್ದಾಗಿದ್ಯಾ, ಅದರಲ್ಲೂ ಹೌಸ್ ವೈಫ್ ಮೆಟೀರಿಯಲು. ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಯಾವನೋ ಫೋಟೋ ಹೊಡ್ಕೊಂಡು ಹೋಗಿರ್ತಾನೆ. ಸೌಂದರ್ಯ ಇರೋದೇ ಬೇರೆಯವ್ರು ಮೆಚ್ಕೊಳ್ಳೋದಕ್ಕೆ ತಾನೆ. ಇದರಲ್ಲಿ ಚೌಕಾಸಿ ಏನಮ್ಮ? ಅಕ್ಕ ಪ್ಲೀಸ್, ಯಪ್ಪ ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಡಿ ಹೋಗೋಣ.
ಸಿಂಗಲ್ ರೆಡಿ ಟು ಮಿಂಗಲ್